ಎಲ್ಲರಿಗೂ ನಮಸ್ಕಾರಗಳು. ಶಾಲಾ ವಾರ್ಷಿಕೋತ್ಸವದ ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯರೇ, ಮುಖ್ಯ ಅತಿಥಿಗಳೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ಗಣ್ಯಮಾನ್ಯರೇ, ಮುಖ್ಯ ಅತಿಥಿಗಳೇ, ಪೋಷಕರೇ, ಶಿಕ್ಷಕರೇ, ಆಹ್ವಾನಿತರೇ ಹಾಗೂ ನನ್ನ ನೆಚ್ಚಿನ ಸಹಪಾಠಿಗಳೇ, ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ನಾನಿಂದು ಸರ್ಕಾರಿ ಶಾಲೆಯ ಶಿಕ್ಷಣ ಮತ್ತು ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಒಂದೆರಡು ಮಾತನ್ನು ಹೇಳಬಯಸುತ್ತೇನೆ. ನಾನೊಬ್ಬಳು ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿಯಾಗಿ ಸರ್ಕಾರಿ ಶಾಲೆಯ ಕಲಿಕಾ ಪದ್ಧತಿ ಹಾಗೂ ಸೌಲಭ್ಯಗಳ ಬಗ್ಗೆ ಹೆಮ್ಮೆಯಿಂದ ಮಾತನಾಡುತ್ತೇನೆ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಎಂಬ ನಾಣ್ಣುಡಿಯಂತೆ ಹುಟ್ಟಿದ ಮಗು ಮನೆಯಲ್ಲಿ ತಾಯಿ ಭಾಷೆಯನ್ನು ಕಲಿತು ನಂತರ ಶಾಲೆಗೆ ಸೇರುತ್ತದೆ. ಶಾಲೆಯಲ್ಲಿ ಮಣ್ಣಿನ ಮುದ್ದೆಯಂತಿರುವ ನಮ್ಮನ್ನು ತಿದ್ದಿ ತೀಡಿ ಸುಂದರ ಶಿಲೆಯನ್ನಾಗಿಸುತ್ತಾರೆ. ವಿದ್ಯೆ ಕಲಿಸಿ, ಬುದ್ಧಿ ಹೇಳಿ, ಬದುಕು ರೂಪಿಸಿ ಜೀವನವನ್ನು ನೀಡುವ ಕಾಯಕಗಳನ್ನು ಮಾಡುವ ಕಾಯಕ ಯೋಗಿಗಳು ಶಿಕ್ಷಕರು ಎಂದರೆ ತಪ್ಪಾಗಲಾರದು. ನನ್ನನ್ನೇ ಉದಾಹರಣೆಯಾಗಿ ತೆಗೆದುಕೊಂಡರೆ ನಾನು ಎಲ್ಲ ಕ್ಷೇತ್ರದಲ್ಲೂ ಸಕ್ರಿಯಳಾಗಿ ಕ್ರಿಯಾಶೀಲಳಾಗಿ ಭಾಗವಹಿಸಿ ನನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸಿದ್ದೇನೆ. ಯಾವುದೇ ರೀತಿಯ ಆಟೋಟಗಳಿರಲಿ, ಸ್ಪರ್ಧೆಗಳಿರಲಿ, ಚಟುವಟಿಕೆಗಳಿರಲಿ, ಹಾಡು, ಡ್ಯಾನ್ಸ್, ನಾಟಕ, ಅಭಿನಯ, ಓದು ಬರಹ ಎಲ್ಲದರಲ್ಲೂ ಭಾಗವಹಿಸಿ ನನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸಿದ್ದೇನೆ. ಒಬ್ಬ ಸಮರ್ಥ ವಿದ್ಯಾರ್ಥಿಯಾಗಿ ಕಲಿಯಲು ನನ್ನ ಶಾಲೆ ನನಗೆ ಹೆಮ್ಮೆ, ನಮ್ಮೂರ ಶಾಲೆ ನಮ್ಮೂರಿಗೆ ಹೆಮ್ಮೆ. ಒಂದು ಘಟನೆಯನ್ನು ನೆನಪು ಮಾಡಿಕೊಳ್ಳುವುದಾದರೆ, ನಮ್ಮ ಶಾಲೆಗೆ ಬರುವ ಎಲ್ಲ ಮಕ್ಕಳು ವಿಭಿನ್ನ ಪರಿಸ್ಥಿತಿಯಿಂದ ಬರುವ ಮಕ್ಕಳಾಗಿದ್ದಾರೆ. ಎಲ್ಲರನ್ನು ಒಂದೇ ರೀತಿಯಿಂದ ಕಾಣುವ, ಎಲ್ಲರಿಗೂ ಒಂದೇ ರೀತಿ ಶಿಕ್ಷಣ ನೀಡುವ, ಎಲ್ಲರಿಗೂ ಸಮಾನ ಸೌಲಭ್ಯಗಳನ್ನು ಒದಗಿಸುವ ಶಾಲೆ ಇದಾಗಿದೆ. ಈ ಹಿಂದೆ ಕೊರೋನಾ ಮಹಾಮಾರಿ ಬಂದ ವೇಳೆ ಎಲ್ಲರ ಮನೆಗೆ ಭೇಟಿ ನೀಡಿ ತಮ್ಮ ಯೋಗಕ್ಷೇಮವನ್ನು ವಿಚಾರಿಸಿ ಚೆನ್ನಾಗಿ ಓದಿಕೊಳ್ಳುವಂತೆ ಪ್ರೋತ್ಸಾಹಿಸಿ ವಿದ್ಯಾಗಮ ಎಂಬ ವಿನೂತನ ಯೋಜನೆ ನೀಡಿ ಆನ್ಲೈನ್ ತರಗತಿಗಳನ್ನು ಪ್ರಾರಂಭಿಸಿ ಚೆನ್ನಾಗಿ ಪಾಠ ಪ್ರವಚನೆಯನ್ನು ಮಾಡಿದ ಯಶಸ್ವಿ ಗೌರವ ನಮ್ಮ ಶಿಕ್ಷಕರಿಗೆ ಸಲ್ಲುತ್ತದೆ. ನಮ್ಮ ಶಾಲೆಗೆ ದೂರದ ಅಮ್ಮಡಿ ಎಸ್ಟೇಟ್ನಿಂದ ಬರುವ ಮಕ್ಕಳಿಗೆ ರೋಟರಿ ಕ್ಲಬ್ ಮತ್ತು ಕ್ಲಾಸಿಕ್ ಪ್ಲಾಂಟೇಶನ್ ಸಹಯೋಗದಿಂದ ಮತ್ತು ಪೋಷಕ ವೃಂದದವರ ಸಹಾಯದಿಂದ 2 ಆಟೋ ವ್ಯವಸ್ಥೆಯನ್ನು ಮಾಡಿ ಮಕ್ಕಳು ನಿರಂತರವಾಗಿ ಹಾಜರಾಗುವಂತೆ ಮಾಡುತ್ತಿರುವುದು ನಮ್ಮ ಗುರು ವೃಂದದವರ ಸಾಧನೆಯಾಗಿದೆ. ಚೆನ್ನಾಗಿ ಕಲಿತು ಅತಿ ಹೆಚ್ಚು ಅಂಕ ಪಡೆದವರಿಗೆ ಕಲಿಸುವುದು ಸಾಧನೆಯಲ್ಲ. ಬೇರೆ ಬೇರೆ ಊರುಗಳಿಂದ ಬಂದ, ಶಾಲೆ ಬಿಟ್ಟ ಮತ್ತು ಶಾಲೆಗೆ ಗೈರು ಹಾಜರಾಗಿರುವ ಮಕ್ಕಳನ್ನು ಗುರುತಿಸಿ ಅವರನ್ನು ಮುಖ್ಯವಾಹಿನಿಗೆ ತಂದು ಅವರಿಗೆ ಶಿಕ್ಷಣ ನೀಡುತ್ತಿರುವುದು ನಮ್ಮ ಶಾಲೆಯ ಹೆಮ್ಮೆಯಾಗಿದೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆ ಈ ನಮ್ಮೊಳಗೆ. ಒಳಗಿನ ತಿಳಿಯನ್ನು ಕಲಕದೇ ಇದ್ದರೆ ಅಮೃತದ ಸವಿ ಇದೆ ನಾಲಿಗೆಗೆ. ನಾವು ಎಲ್ಲವನ್ನೂ ಅನುಭವಿಸಿ ಸಂಸ್ಕಾರಯುತ ಜೀವನವನ್ನು ನಡೆಸುವಂತಾಗಬೇಕೆಂದರೆ ಅದು ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಸಾಧ್ಯ ಎನ್ನುವುದು ನನ್ನ ಅನಿಸಿಕೆ. ನಮ್ಮ ಶಾಲೆಯಲ್ಲಿ ಉತ್ತಮ ವಾತಾವರಣವಿದ್ದು ಕಾಂಪೌಂಡ್, ಕೈತೋಟ, ಆಟದ ಮೈದಾನ, ರಂಗಮಂದಿರ, ಜಿಮ್ ಶಾಲೆ, ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್, ಶುದ್ಧ ಕುಡಿಯುವ ನೀರಿನ ಘಟಕ, ಪೀಠೋಪಕರಣಗಳು ಮತ್ತು ಆಟೋಪಕರಣಗಳು ಸೇರಿದಂತೆ ನೂರಾರು ಸೌಲಭ್ಯಗಳು ನಮಗೆ ನೀಡುತ್ತಿದ್ದು ನಾವು ಮೇಲು ಕೀಳಿಲ್ಲದೆ ಚೆನ್ನಾಗಿ ಅನುಕೂಲವಂತೆ ಕಲಿಯಲು ಮತ್ತು ಒಂದೇ ರೀತಿಯ ಸಮವಸ್ತ್ರ, ಶುಚಿರುಚಿಯಾದ ಬಿಸಿಯೂಟದ ವ್ಯವಸ್ಥೆ ಜೊತೆಗೆ ಕಂಪ್ಯೂಟರ್ ಶಿಕ್ಷಣ ನೀಡುತ್ತಿರುವುದು ನಮ್ಮ ಸರ್ಕಾರಿ ಶಾಲೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಒಬ್ಬ ಸಮರ್ಥ ನಾಗರಿಕ ಪ್ರಜೆಯಾಗಿ ಹೊರಹೊಮ್ಮಲು ಅದು ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಸಾಧ್ಯ ಎನ್ನುವುದು ನನ್ನ ಮನದಾಳದ ಮಾತಾಗಿದೆ. ಇಷ್ಟಲ್ಲ, ಇನ್ನಷ್ಟು ಮಾತಾಡುವ ಹಂಬಲವಿದೆ. ಸಮಯದ ಇತಿಮಿತಿಯೊಳಗೆ ನಮ್ಮ ಶಾಲೆಯ ಬಗ್ಗೆ, ನಮ್ಮ ಸರ್ಕಾರಿ ಶಾಲೆಯ ಬಗ್ಗೆ ಹೆಮ್ಮೆಯಿಂದ ಮಾತಾಡಿದ್ದೇನೆ. ಸಣ್ಣ ಪುಟ್ಟ ಲೋಪದೋಷಗಳಿದ್ದಲ್ಲಿ ಮನ್ನಿಸಿ, ನನ್ನನ್ನು ಹರಸಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಧನ್ಯವಾದಗಳು.